65ನೇ ವರ್ಷದ ಹುಟ್ಟುಹಬ್ಬಕ್ಕೆ ರಾಜರಾಜೇಶ್ವರಿ ನಗರದ ನನ್ನ ಎಲ್ಲ ಆತ್ಮೀಯ ಬಂಧು ಬಾಂಧವರು, ಸ್ನೇಹಿತರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಬಂದು ಶುಭವನ್ನು ಹಾರೈಸಿದ್ದಾರೆ. ಈ ಒಂದು ಶುಭ ಗಳಿಗೆಯನ್ನು ನಾನು ಅಮೃತ ಗಳಿಗೆ ಅಂತ ಹೇಳಿ ನಾನಾದರೂ ಕೂಡ ಭಾವಿಸ್ಕೊಂಡಿದ್ದೇನೆ. ನನಗೆ ಯಾವ ರೀತಿ ಅವರು ಹಾರೈಸಿದಾರೋ ಅವರು ಕೂಡ ಭಗವಂತ ಎಲ್ಲ ರೀತಿಯಲ್ಲೂ ಆಯುರಾರೋಗ್ಯ ಐಶ್ವರ್ಯಗಳನ್ನ ಕೊಟ್ಟು ನನ್ನ ಸ್ನೇಹಿತರಿಗೆ, ಬಂಧು ಬಾಂಧವರಿಗೆ, ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದರಿಗೆ ಕಾಪಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ಕೊಳ್ತೇನೆ. ಕಾರ್ಯಕ್ರಮ ಏನಿಲ್ಲ ಸರ್, ಯಾವ ಕಾರ್ಯಕ್ರಮ ಏನಿಲ್ಲ, ಉಪಹಾರ ಅಷ್ಟೇ ವ್ಯವಸ್ಥೆ. ಸಮಾಜ ಸೇವೆಯಲ್ಲಿ ತಮ್ಮನ್ನು ಗುರುತಿಸಿಕೊಂಡಿರತಕ್ಕಂಥ ವೀರಶೈವ ಮುಖಂಡರು ಆದಂತಹ ಉಮಾಶಂಕರ್ರವರ 65ನೇ ಹುಟ್ಟುಹಬ್ಬ ಇವತ್ತೆಲ್ಲ ಸ್ನೇಹಿತರ ಸೇರಿಕೊಂಡು ಸಂಭ್ರಮ ಸಡಗರದಿಂದ ಇವತ್ತು ಹುಟ್ಟುಹಬ್ಬನ ಆಚರಣೆ ಮಾಡ್ತಾಯಿದ್ದೀವಿ. ಈ ಸಂದರ್ಭದಲ್ಲಿ ಅವರಿಗೆ ಭಗವಂತ ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನು ದಯಪಾಲಿಸಲಿ ಅಂತ ಭಗವಂತನ ಬೇಡ್ಕೊಂಡು ಇದೇ ರೀತಿ ಅವರು ಸಮಾಜಮುಖಿಯಾಗಿ ಕೆಲಸ ಮಾಡಲಿ, ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳಿಗೂ ಅವ್ರ ಸಹಾಯ ತಲುಪಲಿ ಅಂತ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಅವರು ನಮ್ಮ ಆತ್ಮೀಯ ಸ್ನೇಹಿತರು, ಕೊಡುಗೈ ದಾನಿ. ಈ ನಮ್ಮ RR ನಗರದ ಎಲ್ಲ ದೇವಾಲಯಗಳಿಗೂ ದಾನ ಕೊಟ್ಟಿದ್ದಾರೆ. ವಿದ್ಯಾಕ್ಷೇತ್ರಕ್ಕೂ ಸಾಕಷ್ಟು ಸಹಕಾರ ಕೊಡ್ತಾರೆ. ನಮ್ದೊಂದು ಶಾಲೆಯಲ್ಲಿ ಪ್ರತಿ ವರ್ಷ ಸ್ಕಾಲರ್ಶಿಪ್ ಕೊಡ್ತಾರೆ. ಇಂಥವ್ರ ಸಂಖ್ಯೆ ಹೆಚ್ಚಬೇಕು. ಇವರಿಗೆ ತಾಯಿ ರಾಜರಾಜೇಶ್ವರಿ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಇನ್ನೂ ಹೆಚ್ಚಿನ ಸ್ಥಾನವನ್ನು ನೀಡಬೇಕು ಅನ್ನೋದು ನಮ್ಮ ರಾಜರಾಜೇಶ್ವರಿ ನಗರದ ಎಲ್ಲ ಜನಗಳ ಅಭಿಪ್ರಾಯ.